ಹೆಚ್ಸಿಎನ್ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಕುಟುಂಬದ ವಿರುದ್ಧ ಸಲ್ಲದ ಆರೋಪ ಮಾಡಿದವರಿಗೆ ಶೀಘ್ರದಲ್ಲೇ ಉತ್ತರ. ಪಕ್ಷ ಸಂಘಟನೆಯನ್ನ ಜೆಡಿಎಸ್ಗೆ ಯಾರು ಹೇಳಿಕೊಡಬೇಕಾಗಿಲ್ಲ. ಕಾರ್ಯಕರ್ತರೇ ಜೆಡಿಎಸ್ ಪಕ್ಷದ ಬೆನ್ನೆಲುಬು. ಪ್ರತಿಪಕ್ಷಗಳಿಗೆ ಎಚ್ಡಿ ರೇವಣ್ಣ ಎಚ್ಚರಿಕೆ. ಸ್ವಾಮಿ ವಿವೇಕಾನಂದರ 163ನೇ ಜನ್ಮದಿನ, ವಿವೇಕಾನಂದ ಜಯಂತಿ ಮತ್ತು ರಾಷ್ಟ್ರೀಯ ಯುವ ಸಪ್ತಾಹ ಆಚರಣೆ. ರಾಷ್ಟ್ರೀಯ ಯುವ ಸಪ್ತಾಹದ ಮೆರವಣಿಗೆಗೆ ಡಾಕ್ಟರ್ ಪ್ರಸನ್ನ ನರಸಿಂಹರಾವ್ ಚಾಲನೆ. ಬೇಲೂರು ಭಾಗದಲ್ಲಿ ಗ್ರಾಮದಲ್ಲಿ ಅಡ್ಡಾಡುತ್ತಿರುವ ಕಾಡಾನೆಗಳು. ನಾಯಿಯನ್ನ ಹಿಮ್ಮೆಟ್ಟಿಸಲು ಮನೆಯಂಗಳಕ್ಕೆ ಕಾಡಾನೆ ಲಗ್ಗೆ. ಸ್ವಲ್ಪದರಲ್ಲೇ ಬಚಾವಾದ ವಿಡಿಯೋ ಸೆರೆ ಹಿಡಿಯುತ್ತಿದ್ದ ವ್ಯಕ್ತಿ. ವಿನಾಕಾರಣ ನಮ್ಮ ಅಪ್ಪ ಅಮ್ಮನ ಕಣ್ಣೀರು ಹಾಕಿಸಿದವರಿಗೆ ಶಾಪ ತಟ್ಟದೆ ಬಿಡೋದಿಲ್ಲ ಎಂದು ಜೆಡಿಎಸ್ ಮುಖಂಡ ಎಚ್ಡಿ ರೇವಣ್ಣ ಹೇಳಿದರು. ಸಕಲೇಶಪುರ ತಾಲೂಕು ಜೆಡಿಎಸ್ ಘಟಕ ಆಯೋಜಿಸಿದ ಸಭೆಯನ್ನ ಉದ್ಘಾಟಿಸಿ ಮಾತನಾಡಿ, ನಮ್ಮ ಕುಟುಂಬದ ವಿರುದ್ಧ ಸಲ್ಲದ ಆರೋಪ ಮಾಡಿ ನಮ್ಮ ಹಿರಿಯರ ಮನ ಕುಗ್ಗುವಂತೆ ಮಾಡಿದ ಜನರಿಗೆ ಶೀಘ್ರದಲ್ಲೇ ಉತ್ತರ ದೊರಕಲಿದೆ. ಪಕ್ಷ ಸಂಘಟನೆಯನ್ನ ಜೆಡಿಎಸ್ಗೆ ಯಾರು ಹೇಳಿಕೊಡಬೇಕಾಗಿಲ್ಲ. ಜೆಡಿಎಸ್ ಮುಗಿದು ಹೋಗಿದೆ ಎಂಬ ಭಾವನೆ ವಿರೋಧಿಗಳಲ್ಲಿ ನೆಲೆಸಿದೆ. ಆದರೆ ಶೂನ್ಯದಿಂದ ಸಂಪಾದನೆ ಮಾಡೋದು ನಮಗೆ ತಿಳಿದಿದೆ. ಸೋಲು ಗೆಲುವು ನಮ್ಮ ಪಕ್ಷಕ್ಕೆ ಸಹಜ. 93ನೇ ವಯಸ್ಸಿನಲ್ಲಿರುವ ದೇವೇಗೌಡರಿಗೆ ಜಿಲ್ಲೆಯ ಆಗು ಹೋಗುಗಳ ಬಗ್ಗೆ ಅರಿವಿದೆ. ನಮ್ಮ ಪಕ್ಷ ಜಿಲ್ಲೆಯ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮಿಸಿದೆ. ಮುಂದಿನ ದಿನಗಳಲ್ಲಿ ಗ್ರಾಮಗಳಲ್ಲಿ ತಮ್ಮ ಕಾರ್ಯಕರ್ತರು ಕಾಂಗ್ರೆಸ್ ಸರ್ಕಾರದ ದುರಾಡಳಿತದ ಬಗ್ಗೆ ತಿಳಿಸೋ ಕೆಲಸ ಮಾಡಬೇಕಾಗಿದೆ. ಎಚ್ಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿದ್ದ ವೇಳೆ ರೈತರ ಸಾಲ ಮನ್ನಾ ಮಾಡಿದ್ದಾರೆ. ವಿಶೇಷವಾಗಿ ಜಿಲ್ಲೆಯಲ್ಲಿ 10 ಮಹತ್ ಕಾರ್ಯಗಳನ್ನು ಮಾಡಿದ್ದಾರೆ. ಇಂಧನ ಮಂತ್ರಿಗಳಾಗಿ ತಾಲೂಕಿನ ಅಭಿವೃದ್ಧಿಗೆ ನೀಡಿರುವ ಕೊಡುಗೆ ತಾಲೂಕಿನ ಪ್ರತಿ ಜನತೆಗೂ ತಿಳಿದಿದೆ. ಶೈಕ್ಷಣಿಕ, ಆರೋಗ್ಯ, ಇಂಧನ ಮತ್ತು ಲೋಕೋಪಯೋಗಿ ಇಲಾಖೆಗಳು ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗಿದೆ. ಇಂತಹ ಅಭಿವೃದ್ಧಿ ಕಾರ್ಯವನ್ನ ಜನರಿಗೆ ತಿಳಿಸೋ ಕೆಲಸವನ್ನ ನಮ್ಮ ಕಾರ್ಯಕರ್ತರು ಮಾಡಬೇಕು. ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷಗಳಾಗುತ್ತಾ ಬಂದಿದೆ. ಏನು ಕೆಲಸವಾಗಿದೆ? ರಾಜ್ಯವನ್ನ ಲೂಟಿ ಮಾಡಲಾಗುತ್ತಿದೆ. ನಮ್ಮ ರಾಜಕೀಯ ಮುಗಿದಿಲ್ಲ. ಬನ್ನಿ 2028ರ ಚುನಾವಣೆಗೆ ನಮ್ಮ ಶಕ್ತಿ ತೋರಿಸುತ್ತೇವೆ. ಮುಂದೆ ನಡೆಯಲಿರುವ ಪಂಚಾಯತ್ ಚುನಾವಣೆಗಳಲ್ಲಿ ನಿಮಗೆ ನಮ್ಮ ತಾಕತ್ತು ತೋರಲಿದ್ದೇವೆ. ನನ್ನ ಮೇಲೆ 100 ಕೇಸ್ ಹಾಕಿದ್ರೂ ಹೆದರೋದಿಲ್ಲ. ನಾನು ಏನೆಂದು ತೋರಿಸುತ್ತೇನೆ. ಕನಿಷ್ಠ ವಾರದಲ್ಲಿ 4 ದಿನಗಳ ಕಾಲ ಕ್ಷೇತ್ರದಲ್ಲಿ ಕುಮಾರಸ್ವಾಮಿ ಇರಬೇಕು. ನಮ್ಮ ಪಕ್ಷದ ಕಾರ್ಯಕರ್ತರ ಮೇಲೆ ಅನ್ಯಾಯವಾಗಲು ಬಿಡೋದಿಲ್ಲ. ಮುಂದಿನ ದಿನಗಳಲ್ಲಿ 3 ತಿಂಗಳಿಗೊಮ್ಮೆ ಕ್ಷೇತ್ರಕ್ಕೆ ಆಗಮಿಸಲಿದ್ದೇನೆ ಎಂದರು. ಕಳೆದ 30 ವರ್ಷದ ರಾಜಕೀಯದಲ್ಲಿ ಅಲ್ಪಸಂಖ್ಯಾತರಿಗೆ ನಮ್ಮ ಪಕ್ಷದಿಂದ ಯಾವುದೇ ಹಾನಿಯಾಗಿಲ್ಲ. ಅಲ್ಪಸಂಖ್ಯಾತರ ಅಭಿವೃದ್ಧಿ ಸಾಕಷ್ಟು ಕೊಡುಗೆಯನ್ನ ನಮ್ಮ ಪಕ್ಷ ಅಧಿಕಾರದಲ್ಲಿದ್ದಾಗ ನೀಡಿದ್ದೇವೆ. ಅಲ್ಪಸಂಖ್ಯಾತರಿಗೆ ಕಾಂಗ್ರೆಸ್ ಏನು ಮಾಡಿದೆ ಎಂದರು. ದೇವೇಗೌಡರ ಮಾತು ಕೇಳದೆ ಅರಸೀಕೆರೆಯಲ್ಲಿ ವ್ಯಕ್ತಿಯೊಬ್ಬರನ್ನ ಶಾಸಕರನ್ನಾಗಿ ಮಾಡಿದ್ದು, ಇದರ ಫಲವನ್ನ ಈಗ ಉಣ್ಣುತ್ತಿದ್ದೇವೆ. ಅದಕ್ಕೆ ಹೇಳೋದು ಹಿರಿಯರ ಮಾತು ಕೇಳಬೇಕು ಎಂದರು. ಜನವರಿ ತಿಂಗಳ 24ರಂದು ನಡೆಯುವ ಸಮಾವೇಶಕ್ಕೆ ಕನಿಷ್ಠ 10,000ಕ್ಕೂ ಅಧಿಕ ಕಾರ್ಯಕರ್ತರನ್ನ ಕರೆತರುವ ಮೂಲಕ ಸಮಾವೇಶವನ್ನ ಯಶಸ್ವಿಗೊಳಿಸಬೇಕು ಎಂದರು. ಮಾಜಿ ಶಾಸಕ ಎಚ್ ಕೆ ಕುಮಾರಸ್ವಾಮಿ ಮಾತನಾಡಿ, ನಮ್ಮ ತಪ್ಪುಗಳಿಂದ 2024ರ ಚುನಾವಣೆಯಲ್ಲಿ ತಪ್ಪಾಗಿದೆ. ತಪ್ಪು ಸರಿಪಡಿಸಲು ನಮ್ಮ ಕುಟುಂಬದ ಹಿರಿಯರು ಶಕ್ತರಿದ್ದಾರೆ. ಮಾಡಿದ ತಪ್ಪನ್ನ ತಿದ್ದುಕೊಂಡು ಪಕ್ಷ ಸಂಘಟನೆ ಮಾಡುವ ಹೊಣೆ ನಮ್ಮ ಮೇಲಿದೆ. ಪಕ್ಷದ ಕಾರ್ಯಕರ್ತರು ಸಾಮಾಜಿಕ ಜಾಲತಾಣಗಳಲ್ಲಿ ಆಹಾರವಾಗಬಾರದು. ಟೀಕಾಕಾರರಿಗೆ ಸಮರ್ಪಕ ಉತ್ತರ ನೀಡಬೇಕು ಎಂದರು. ಪಕ್ಷ ಸಂಘಟನೆಯ ಹಂತವಾಗಿ ಜನವರಿ 24ರಂದು ಹಾಸನದಲ್ಲಿ ಸಮಾವೇಶ ಹಮ್ಮಿಕೊಂಡಿದ್ದು, ದೇವೇಗೌಡರ ಆಸೆಯನ್ನು ನೆರವೇರಿಸುವ ನಿಟ್ಟಿನಲ್ಲಿ ಕಾರ್ಯಕರ್ತರು ಅಪಾರ ಸಂಖ್ಯೆಯಲ್ಲಿ ಆಗಮಿಸಬೇಕು ಎಂದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಚಂಚಲಾ ಕುಮಾರಸ್ವಾಮಿ, ಪಲ್ಲವಿ ಶ್ರೀನಿವಾಸ್, ಸುಪ್ರದೀಪ್ ಯಜಮಾನ್, ಕುಮಾರಸ್ವಾಮಿ, ಪಕ್ಷದ ತಾಲೂಕು ಅಧ್ಯಕ್ಷ ಕೆಎಲ್ ಸೋಮಶೇಖರ್, ಕೊತ್ತನಹಳ್ಳಿ ತಮ್ಮಣ್ಣಗೌಡ, ಹೆತ್ತೂರು ದಿವಾಕರ್, ಯಾದಗಾರ್ ಇಬ್ರಾಹಿಂ, ಮಲ್ನಾಡ್ ಜಾಕೀರ್, ಜಾತಹಳ್ಳಿ ಪುಟ್ಟಸ್ವಾಮಿಗೌಡ, ಸಬಾ ಭಾಸ್ಕರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಹೆಚ್ಸಿಎನ್ ನ್ಯೂಸ್, ಸಕಲೇಶಪುರ. ಇವತ್ತು ಉದಾಹರಣೆಗೆ ಹೇಳಿದ್ರೆ 2004 ಇತ್ತು. ಅವತ್ತು ಸುಮಾರು ಎಷ್ಟು ಬಿಡಿಸ್ಕೊಂಡು ಮಾಡಿದ್ದಾರೆ? 2019 ಎಷ್ಟು ಬಿಡಿಸಿ 24 ಬಿಡಿಸ್ಕೊಟ್ಟಿದೆ. 24 ಸೇತುವೆಗಳು, ಒಂದು ಸೇತುವೆ 6 ಕೋಟಿ 7 ಕೋಟಿ 10 ಕೋಟಿ ಅಂತ ಸೇತುವೆಗಳು. ಇಲ್ಲಿ ಕೂತೂರು ಜಿಲ್ಲಾ ಪರಿಷತ್ ಬೆಂಗಳೂರು 250 ಕೋಟಿ ಕೊಡಿಸ್ತೆ ರೋಡ್ಗೆ. 250 ಕೋಟಿ ಬರೀ ನೀರಾವರಿ ಇಲಾಖೆಯಿಂದ 250 ಕೋಟಿ ರೋಡು ಮನೆ ರೋಡ್ ಮಾಡಿ ಕಾಮ್ ಕೊಟ್ಟೋದ. ಇವರು ಇಡೀ ಊರಿನಲ್ಲಿ ವಿರುದ್ಧ ಆದ್ರು. ನಮ್ಮ ಮಾತು ಹೇಳಿದ್ರು ಯಾವ ಮಾಡಿಕೊಟ್ಟ ಅವರು ಆಗ್ತಿಲ್ಲ, ಇದು ಆಗ್ತಾರೆ. ಈ ಥರ ಪ್ರಕರಣಗಳು ಮೊನ್ನೆ ನಮ್ಮ ಚುನಾವಣೆಯಲ್ಲಿ ಬಹಳ ಆಗಿದೆ. ನಾನು ಇಷ್ಟೇ ನಮಗೆ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಆಡಳಿತ ವಿರೋಧಿ ಅದೇ ಇದ್ದಿದೆ. ಇವತ್ತು 2 ಸರ್ಕಾರ ನಮ್ಮ ವಿರೋಧಿ ಪಕ್ಷದ ಹೊಂದಾಣಿಕೆ ಶಾಸಕರು, ಇನ್ನೊಂದು ಸರ್ಕಾರ ಒಂದು ಕಡೆ ನಡೀತಾ ಇದೆ, ಅವರೊಂದು ಕಡೆ ಬೆಳೆಸ್ತಿದ್ದಾರೆ. ಆದರೆ ಅದು ಹೇಗೆ ಅನ್ನೋದು ಕೂಡ ಇವತ್ತು ಸಭೆಯಲ್ಲಿ ತಡ ಆಗ್ಬೋದು, ಇವತ್ತಲ್ಲಿ ಹೇಳಿ ಸಾಧ್ಯ ಇಲ್ಲ. ಇನ್ನೊಂದು ಹೇಳ್ತೀವಿ.
ನಗರದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಆವರಣದಲ್ಲಿ ಸ್ವಾಮಿ ವಿವೇಕಾನಂದರ 163ನೇ ಜನ್ಮದಿನದ ಪ್ರಯುಕ್ತ ರಾಷ್ಟ್ರೀಯ ಯುವ ಸಪ್ತಾಹದ ಆಕರ್ಷಕ ಮೆರವಣಿಗೆಗೆ ಎಸ್ಡಿಎಂ ಆಯುರ್ವೇದ ಇನ್ಸ್ಟಿಟ್ಯೂಷನ್ ನಿರ್ದೇಶಕ ಡಾಕ್ಟರ್ ಪ್ರಸನ್ನ ಎನ್ ರಾವ್ ರವರು ಡೋಲು ಬಾರಿಸಿ ಹಸಿರು ಬಾವುಟ ಪ್ರದರ್ಶಿಸುವ ಮೂಲಕ ಅಧಿಕೃತವಾಗಿ ಚಾಲನೆ ನೀಡಿದರು. ನಂತರ ಮಾಧ್ಯಮದೊಂದಿಗೆ ಮಾತನಾಡಿ, ಜಿಲ್ಲಾಡಳಿತದ ಸಹಕಾರದೊಂದಿಗೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಆವರಣದಲ್ಲಿ ವಿವೇಕಾನಂದ ಜಯಂತಿ ಮತ್ತು ರಾಷ್ಟ್ರೀಯ ಯುವ ಸಪ್ತಾಹವನ್ನು ಆಚರಿಸಲಾಗುತ್ತಿದೆ. ಯುವ ಜನತೆಯ ಭಾಗವಹಿಸುವಿಕೆಯಿಂದ ಆಕರ್ಷಕ ಮೆರವಣಿಗೆ ನಡೆಯುತ್ತಿದ್ದು, ಇದು ಯುವ ಶಕ್ತಿಯ ಪ್ರತೀಕವಾಗಿದೆ ಎಂದರು. ಸ್ವಾಮಿ ವಿವೇಕಾನಂದರ ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂಬ ಸಂದೇಶ ಎಂದಿಗೂ ಜೀವಂತವಾಗಿದೆ. ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಗುರಿಯನ್ನ ಹೊಂದಬೇಕು. ಪ್ರತಿದಿನ ನನ್ನ ಕರ್ತವ್ಯವೇನು, ಗುರಿ ಸಾಧನೆಗೆ ನಾನು ಎಷ್ಟು ಶ್ರಮಿಸುತ್ತಿದ್ದೇನೆ ಎಂಬುದನ್ನು ಆತ್ಮಾವಲೋಕನ ಮಾಡಿಕೊಳ್ಳುವುದು ಬಹಳ ಮುಖ್ಯ. ಆತ್ಮನಿರ್ಭರ ಭಾರತ ಎಂಬುದು ವಿವೇಕಾನಂದರ ಕನಸಾಗಿದ್ದು, ಯುವ ಜನತೆಯಲ್ಲಿ ರಾಷ್ಟ್ರ ನಿರ್ಮಾಣ ಮಾಡುವ ಅಪಾರ ಶಕ್ತಿ ಇದೆ ಎಂಬುದನ್ನು ಅವರು ಜಗತ್ತಿಗೆ ತೋರಿಸಿಕೊಟ್ಟಿದ್ದಾರೆ ಎಂದರು. ಸ್ವಾಮಿ ವಿವೇಕಾನಂದರು ಶಾಂತಿದೂತರಾಗಿದ್ದು, ಪ್ರಪಂಚಕ್ಕೆ ಭಾರತೀಯ ಸಂಸ್ಕೃತಿ ಮತ್ತು ಧರ್ಮದ ಮಹತ್ವವನ್ನು ಸ್ಪಷ್ಟವಾಗಿ ತಿಳಿಸಿದ ಮಹಾನ್ ಚಿಂತಕ ಎಂದು ಬಣ್ಣಿಸಿದರು. ಕೊಲಂಬೋ ಟು ಅಲ್ಮೋರಾ ಸೇರಿದಂತೆ ಅವರು ಬರೆದ ಪುಸ್ತಕಗಳಲ್ಲಿ ನಾಯಕತ್ವ, ಗುರಿ ಸಾಧನೆ ಮತ್ತು ಜೀವನ ಮೌಲ್ಯಗಳ ಕುರಿತು ವಿಸ್ತಾರವಾಗಿ ವಿವರಿಸಿದ್ದಾರೆ. ಆದ್ದರಿಂದ ಯುವ ಜನತೆ ಅವರ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಇಟಿವಿ ಮುಖ್ಯಸ್ಥ ಸುಬ್ಬಯ್ಯ ನಾಯ್ಡು, ಜಿಲ್ಲಾ ಪಂಚಾಯಿತಿ ಡೆಪ್ಯೂಟಿ ಸೆಕ್ರೆಟರಿ ಬಾಬು, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕ ಡಾ ಜಿಡಿ ಅನಂತಮೂರ್ತಿ, ಎಸ್ಡಿಎಂ ಆಯುರ್ವೇದ ಕಾಲೇಜಿನ ಡಾ ಯು ಶೈಲಜಾ, ಆಯುರ್ವೇದ ಮತ್ತು ಯೋಗ ತಜ್ಞ ಡಾ ಗುರು ಬಸವರಾಜ್ ಯಲಗಚ್ಚಿನ, ಕಲಾವಿದ ಬಿಟಿ ಮಾನವ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಹೆಚ್ಐಎನ್ ನ್ಯೂಸ್, ಹಾಸನ್. ಕಾಡಾನೆಯೊಂದು ಮನೆ ಸಮೀಪ ಬರುತ್ತಿದ್ದಂತೆ ಮನೆಯೊಳಗಿದ್ದ ನಾಯಿ ಬೆನ್ನಟ್ಟಲು ಮುಂದಾಗಿದೆ. ಆಗ ರೊಚ್ಚಿಗೆದ್ದ ಕಾಡಾನೆ ಘರ್ಜನೆಯೊಂದಿಗೆ ಹಿಮ್ಮೆಟ್ಟಿಸುತ್ತಾ ಮನೆಯಂಗಳಕ್ಕೆ ಬಂದಿದ್ದು, ಮೊಬೈಲ್ನಲ್ಲಿ ವಿಡಿಯೋ ಸೆರೆ ಹಿಡಿಯುತ್ತಿದ್ದ ವ್ಯಕ್ತಿಯೋರ್ವರು ಗಾಬರಿಯಿಂದ ಮನೆಯೊಳಗೆ ಓಡಿ ಹೋಗಿ ತಪ್ಪಿಸಿಕೊಂಡಿದ್ದಾರೆ. ಕಾಡಾನೆ ವಿಡಿಯೋ ಸೆರೆ ಹಿಡಿಯುತ್ತಿದ್ದ ಅವರು ತಪ್ಪಿಸಿಕೊಂಡಿರೋ ಭಯಾನಕ ಘಟನೆಯ ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲೆಡೆ ಹರಿದಾಡುತ್ತಿದೆ. ಬೇಲೂರು ತಾಲೂಕಿನ ಬಿಕ್ಕೋಡು ಭಾಗಗಳಲ್ಲಿ ಕಾಡಾನೆಗಳ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು, ಕಾಡಾನೆ ಮಾನವ ಸಂಘರ್ಷ ನಿಯಂತ್ರಿಸಲು ಅರಣ್ಯ ಇಲಾಖೆ ಸಾಕಷ್ಟು ಅಗತ್ಯ ಕ್ರಮಗಳನ್ನು ಕೈಗೊಂಡಿದೆ. ಕೆಲವೊಮ್ಮೆ ರೊಚ್ಚಿಗೆದ್ದ ಕಾಡಾನೆಗಳು ಮನುಷ್ಯರನ್ನ ಕಂಡು ದಾಳಿಗೆ ಮುಂದಾಗುತ್ತವೆ. ಆದ್ದರಿಂದ ಅವುಗಳೊಂದಿಗೆ ಚೆಲ್ಲಾಟವಾಡಬಾರದೆಂಬ ಅಂಶವನ್ನು ಇಟ್ಟುಕೊಂಡು ಇತ್ತೀಚೆಗೆ ಸಾರ್ವಜನಿಕರು ಅಥವಾ ಇತರರು ಯಾರೂ ಸಹ ಕಾಡಾನೆಗಳ ಹತ್ತಿರ ತೆರಳಿ ವಿಡಿಯೋ ಹಾಗೂ ಫೋಟೋಗಳನ್ನು ಸೆರೆ ಹಿಡಿಯುವ ದುಸ್ಸಾಹಸಕ್ಕೆ ಕೈಹಾಕಬಾರದೆಂದು ಎಚ್ಚರಿಕೆ ನೀಡಿತ್ತು. ಆದರೂ ಕೆಲವರು ಕಾಡು ಪ್ರಾಣಿಗಳಿಂದ ಜೀವಕ್ಕೆ ಆಪತ್ತು ತರೋ ರೀತಿಯಲ್ಲಿ ವರ್ತಿಸುತ್ತಿರೋ ಘಟನೆ ಆಗಿಂದಾಗೆ ಬೆಳಕಿಗೆ ಬರುತ್ತಿರೋದು ವಿಪರ್ಯಾಸವೇ ಸರಿ. ಹೆಚ್ಐಎನ್ ನ್ಯೂಸ್, ಬೇಲೂರು. ಹೆಚ್ಐಎನ್ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ ಹೆಚ್ಐಎನ್ ನ್ಯೂಸ್ಗೆ ಸ್ವಾಗತ. ಹಾಸನ ನಗರದ ಪ್ರತಿಷ್ಠಿತ ಶಾಲೆಗಳಲ್ಲಿ ಒಂದಾದ ಜಯ ಟೆಕ್ನೋ ಸ್ಕೂಲ್ನಲ್ಲಿ ಜಯ ಟೆಕ್ ಎಕ್ಸ್ಪೋ ಎಂಬ ವಿಜ್ಞಾನ ವಸ್ತು ಪ್ರದರ್ಶನವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮವು ಭಾನುವಾರ ಜನವರಿ 11ರಂದು ಅರಸೀಕೆರೆ ರಸ್ತೆಯಲ್ಲಿರುವ ಜಯ ಟೆಕ್ನೋ ಸ್ಕೂಲ್ನಲ್ಲಿ ಆಯೋಜಿಸಲಾಗಿತ್ತು. ಶಾಲಾ ಸಿಬ್ಬಂದಿ ವರ್ಗದವರು, ಮಕ್ಕಳು ಹಾಗೂ ಪೋಷಕರು ಅತ್ಯುತ್ಸಾಹದಿಂದ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಭಾಗವಹಿಸಿ ತಮ್ಮ ತಮ್ಮ ಮಾದರಿಗಳನ್ನು ಪ್ರದರ್ಶಿಸಿದರು. ಈ ಸಂದರ್ಭದಲ್ಲಿ ಜಯ ಟೆಕ್ನೋ ಸ್ಕೂಲ್ನ ಚೇರ್ಮನ್ ಚಂದ್ರಶೇಖರ್ ಎಚ್ಎಸ್ ಮಾತನಾಡಿ, ಈ ಎಕ್ಸ್ಪೋ ನಮ್ಮ ಶಾಲೆಯ ಒಂದು ಮೈಲಿಗಲ್ಲಾಗಿದೆ. ಏಕೆಂದರೆ ಹಿರಿಯ ವಿಜ್ಞಾನಿಗಳು, ಪ್ರೊಫೆಸರ್ಗಳು ಈ ವಿಜ್ಞಾನ ವಸ್ತು ಪ್ರದರ್ಶನವನ್ನು ನೋಡಿ ತಾವು ಮಕ್ಕಳ ಜೊತೆ ಇನ್ವಾಲ್ವ್ ಆಗಿದ್ರು. ನಾವು ಮುಂದಿನ ಸ್ಮಾರ್ಟ್ ಸೊಲ್ಯೂಷನ್ ಹೊಸ ಶಿಕ್ಷಣವನ್ನ ಮುಂದಿನ ಪೀಳಿಗೆಗೆ ನೀಡಲು ಬಯಸಿದ್ದೇವೆ. ನಮ್ಮ ಶಾಲೆಯಲ್ಲಿ ಐಸಿಎಸ್ಸಿ ಸಿಲೆಬಸ್ ಇರೋದ್ರಿಂದ ಅದಕ್ಕೆ ಬೇಕಾದ ಎಲ್ಲಾ ಫೆಸಿಲಿಟಿಗಳನ್ನು ನೀಡಲಾಗಿದೆ. ಮುಂದಿನ ದಿನಮಾನದಲ್ಲಿ ನೆಕ್ಸ್ಟ್ ಜನರೇಷನ್ ಪೀಳಿಗೆಗೆ ಅಗತ್ಯವಾದ ಶಿಕ್ಷಣವನ್ನು ನೀಡಲು ಜಯ ಟೆಕ್ನೋ ಸ್ಕೂಲ್ ಎಲ್ಲಾ ರೀತಿಯ ಪ್ರಯತ್ನ ಮಾಡುತ್ತದೆ ಎಂದು ಭರವಸೆ ನೀಡಿದರು. ಈ ವಿಜ್ಞಾನ ವಸ್ತು ಪ್ರದರ್ಶನಕ್ಕೆ ಹಾಸನದ ಎಂಸಿಎಫ್ ಇಸ್ರೋದ ಹಿರಿಯ ವಿಜ್ಞಾನಿ ಸಂಜೀವ್ ಸಿ ಗೌರ್, ಹಾಸನ ಎಂಸಿಎ ಇಂಜಿನಿಯರಿಂಗ್ ಕಾಲೇಜಿನ ಅಸೋಸಿಯೇಟ್ ಪ್ರೊಫೆಸರ್ ದಿನೇಶ್ ಎಂಎಚ್, ಹೊಳೆನರಸೀಪುರ ಸರ್ಕಾರಿ ಪಾಲಿಟೆಕ್ನಿಕ್ನ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗದ ಎಚ್ಒಡಿ ಚನ್ನಕೇಶವ ಕೆಆರ್, ಸೊಸೈಟಿ ಆಫ್ ಆಟೋಮೋಟಿವ್ ಇಂಜಿನಿಯರಿಂಗ್ ಕೋಆರ್ಡಿನೇಟರ್ ಡಾ ಶಶಾಂಕ ಲಿಂಗಪ್ಪ, ಕೈಗಾರಿಕೋದ್ಯಮಿ ಸುಧೀರ್, ಮೈಸೂರಿನ ನಿವೃತ್ತ ಜಾಯಿಂಟ್ ಡೈರೆಕ್ಟರ್ ರೂಪಾರಾಜ್ ಮತ್ತು ಜಯ ಟೆಕ್ನೋ ಸ್ಕೂಲ್ನ ಚೇರ್ಮನ್ ಚಂದ್ರಶೇಖರ್ ಎಚ್ಎಸ್ ಹಾಗೂ ಕಾರ್ಯದರ್ಶಿ ಪೂರ್ಣಿಮಾ ಚಂದ್ರಶೇಖರ್ ಭಾಗವಹಿಸಿದರು. HCN News, Hassan. Good morning, everybody. It is really very nice exhibition. It is a platform for students to demonstrate their inherent capability. I congratulate management as well as the staff, even the parents who have taken so much keen interest in realizing the every project, ranging from forestation, fruits, vegetables, whatever the daily life we see. All the things they have covered so that every student, ಪ್ರತಿ ಮಕ್ಕಳಿಗೂ ಕೂಡ ತಮ್ಮದೇ ಆದಂಥ ಒಂದು ಇನ್ಹರೆಂಟ್ ಏನು ಟ್ಯಾಲೆಂಟ್ ಇದೆ
ಅದನ್ನು ಹೊರಗೆ ತರೋದಕ್ಕೆ ಈ ಥರದ್ದು ಪ್ಲಾಟ್ಫಾರ್ಮ್ಗಳು ತುಂಬ ಇಂಪಾರ್ಟೆಂಟು. ಇವತ್ತು ನಮ್ಮ ಶಾಲೆಯ ಒಂದು ಮೈಲಿಗಲ್ಲು ಹೆಜ್ಜೆ ಅಂತ ಹೇಳಬೇಕು. ಯಾಕೆಂದರೆ ಎಲ್ಲ ಸೀನಿಯರ್ ಪ್ರೊಫೆಸರ್ಸು, ಸೀನಿಯರ್ ಸೈಂಟಿಸ್ಟು ನಮ್ಮ ಸೈನ್ಸ್ ಎಕ್ಸ್ಪೋ ನೋಡಿ ಮಕ್ಕಳ ಜೊತೆ ಇನ್ವಾಲ್ವ್ ಆಗಿ ಅವರು ಮಕ್ಕಳಾಗಿ ಬೆರೆತು ಅದನ್ನು ಎಂಜಾಯ್ ಮಾಡಿದ್ರು. ಇದು ಏನಂದರೆ ವಿ ಆರ್ ಕಮ್ಮಿಂಗ್ ಅಪ್ ವಿತ್ ಎ ಸ್ಮಾರ್ಟ್ ಸೊಲ್ಯೂಷನ್ ಫಾರ್ ಟುಮಾರೋಸ್ ಎಜುಕೇಷನ್. ಇಟ್ ಈಸ್ ಕಾಲ್ಡ್ ನ್ಯೂ ಸ್ಕೂಲ್ ವಿಲ್ ಬಿ ಕಮಿಂಗ್ ಅಪ್ ಆ್ಯಸ್ ಎ ಜಯ ಟೆಕ್ನೋ ಸ್ಕೂಲ್. ICSE ಸ್ಕೂಲ್ ಆಗಿರೋದ್ರಿಂದ ಅದಕ್ಕೆ ಬೇಕಾದಂಥ ಎಲ್ಲ ಟೆಕ್ನಿಕಲ್ ಸಪೋರ್ಟ್ನ. ಆಲೂರು ಪಾಳ್ಯ ಮಾರ್ಗದ ಹಳೆ ಆಲೂರು ಬ್ರಿಡ್ಜ್ ಬಳಿ ಸುಮಾರು 45 ವಯಸ್ಸಿನ ವ್ಯಕ್ತಿಯ ಶವ ಪತ್ತೆಯಾಗಿದೆ. ಭಾನುವಾರ ಬೆಳಗ್ಗೆ ಸುಮಾರು 8:30ರಲ್ಲಿ ಈ ಘಟನೆ ಸಂಭವಿಸಿದ್ದು, ಆಲೂರು ರೈಲ್ವೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಶವ ಪರಿಶೀಲನೆ ನಡೆಸಿದ್ದಾರೆ. ಈ ಕಾರ್ಯಾಚರಣೆಯಲ್ಲಿ ASI ಕುಮಾರ್, GRP ಶಿವರಾಜ್, ASI RPF ಶರೀಫ್ ಪಾಲ್ಗೊಂಡಿದ್ದರು. HCN ನ್ಯೂಸ್ ಆಲೂರು. 2 ಕಿಡ್ನಿಗಳ ವೈಫಲ್ಯದಿಂದ ಬಳಲುತ್ತಿರುವ ಮಗನಿಗೆ ಕಿಡ್ನಿ ಕಸಿ ಶಸ್ತ್ರಚಿಕಿತ್ಸೆಗೆ ಸುಮಾರು 20 ರಿಂದ 30 ಲಕ್ಷ ರೂಪಾಯಿಗಳ ಅಗತ್ಯವಿದ್ದು, ಆರ್ಥಿಕ ನೆರವು ನೀಡುವಂತೆ ತಾಯಿ ಜ್ಯೋತಿ ಮನವಿ ಮಾಡಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತಾಲೂಕಿನ ರಾಯರಕೊಪ್ಪಲಿನ ಮಗ್ಗೆ ಗ್ರಾಮದವರಾಗಿದ್ದು, ಹಿರಿಮಗ 27 ವರ್ಷದ ವಿಶ್ವಾಸ್ ಎಂಬಾತ ಕಳೆದ 1 ತಿಂಗಳಿನಿಂದ ಕಿಡ್ನಿ ವೈಫಲ್ಯದಿಂದ ಬಳಲುತ್ತಿದ್ದಾರೆ. ಹುಟ್ಟಿದಾಗಿನಿಂದ 1 ಕಿಡ್ನಿಯ ಬೆಳವಣಿಗೆಯಾಗದೆ ಕೇವಲ 1 ಕಿಡ್ನಿಯಲ್ಲೇ ಜೀವನ ನಡೆಸುತ್ತಿದ್ದಾನೆ. ಆದರೆ ಇದೀಗ 2 ಕಿಡ್ನಿಯು ವೈಫಲ್ಯವಾಗಿದೆ. ವಾರದಲ್ಲಿ 2 ಬಾರಿ ಡಯಾಲಿಸಿಸ್ ಮಾಡಲಾಗುತ್ತಿದ್ದು, ಸುಮಾರು 2 ಲಕ್ಷ ರೂಪಾಯಿ ಖರ್ಚಾಗಿದೆ ಎಂದ ಅವರು, ಆರ್ಥಿಕವಾಗಿ ಬಡವರಾಗಿದ್ದು ರಸ್ತೆ ಬದಿಯಲ್ಲಿ ಮೊಬೈಲ್ ಕ್ಯಾಂಟೀನ್ ನಡೆಸಿಕೊಂಡು ಜೀವನ ನಡೆಸುತ್ತಿದ್ದೇವೆ ಎಂದರು. ಶಸ್ತ್ರಚಿಕಿತ್ಸೆಗೆ ಸುಮಾರು 20 ರಿಂದ 30 ಲಕ್ಷ ರೂಪಾಯಿ ಅಗತ್ಯವಿದ್ದು, ದಾನಿಗಳು ಸಹಾಯ ಮಾಡುವಂತೆ ಮನವಿ ಮಾಡಿದ್ರು. ಈ ವೇಳೆ ವಿಶ್ವಾಸ್, ಶೇಷೇಗೌಡ ಉಪಸ್ಥಿತರಿದ್ದರು. ಸಹಾಯ ಮಾಡಲು ಇಚ್ಛಿಸುವವರು ಮೊಬೈಲ್ ಸಂಖ್ಯೆ 9100794372ಗೆ ಫೋನ್ಪೇ ಅಥವಾ ಗೂಗಲ್ ಪೇ ಮಾಡಬಹುದಾಗಿದೆ. HCN ನ್ಯೂಸ್ ಹಾಸನ್. ನನ್ನ ಹೆಸರು ಜ್ಯೋತಿ ಅಂತೇಳಿ. ನನ್ನ ಮಗಂದು 2 ಕಿಡ್ನಿನೂ ಫೇಲ್ಯೂರ್ ಆಗಿದೆ. ಅವನಿಗೆ ಕಿಡ್ನಿ ಹಾಕಿಸ್ಬೇಕು, ನಾನೇ ಒಂದು ಕೊಡೋಣ ಅಂತಿದ್ದೀನಿ. ದಯವಿಟ್ಟು ಎಲ್ಲರೂ ನನ್ನ ಮಗನಿಗೋಸ್ಕರ ಸಹಾಯ ಮಾಡಬೇಕು ಅಂತ ಕೇಳ್ಕೊತೀನಿ. ನಮ್ಮದು ಮಗ್ಗೆ ರಾಯರಕೊಪ್ಪಲ್, ಆಲೂರು ತಾಲೂಕು, ಹಾಸನ ಡಿಸ್ಟ್ರಿಕ್ಟ್. ಇಲ್ಲ ಸರ್, ಈಗ 1 ತಿಂಗಳಿಂದ ಆಗಿರೋದು. ಇದ್ದಕ್ಕಿದ್ದಾಗೇ ಗೊತ್ತಾಗಿರೋದು, ಇದುವರೆಗೂ ಗೊತ್ತಿರಲಿಲ್ಲ. ಅವನಿಗೀಗ 27 ವರ್ಷ, 7 ವರ್ಷ ನಡೀತು. ಅವನು ನಮ್ಮ ಹೋಟ್ಲು ಒಂದು ಸಣ್ಣದಾಗ ಒಂದು ಪುಟ್ಟದಾಗ ಹೋಟ್ಲು ಇಟ್ಕೊಂಡಿದ್ವಿ ಫುಟ್ಪಾತಲ್ಲಿ, ಅದರಲ್ಲಿ ಕೆಲಸ ಮಾಡ್ಕೊಂಡಿದ್ವಿ. ಸಡನ್ನಾಗಿತ್ತು. ಅವನು ITI ಫಸ್ಟ್ 1 ಇಯರ್ ಮಾಡಿದ್ದಾನೆ. ಡಾಕ್ಟ್ರ್ ಹೇಳ್ತಾರೆ 25 ರಿಂದ 30 ಲಕ್ಷ ಆಗುತ್ತೆ ಅಂತಿದ್ದಾರೆ. ಯಾಕೆಂದರೆ 2 ಹೋಗಿದೆ, 2 ಬೇರೆ ಹಾಕಬೇಕು ಅಂದಿದ್ದಾರೆ. ಈಗ 1 ಹಾಕೋದಕ್ಕೋಸ್ಕರನಾರ ಒಂದು 20 ಲಕ್ಷದ ಮೇಲೆ ಬೇಕು ಅಂದಿದ್ದಾರೆ. ನಾವು ಇಲ್ಲಿ ಹಾಸನ SSM ಅಲ್ಲಿ, ಮೈಸೂರು JSS ಅಲ್ಲಿ ಮತ್ತು ಮೈಸೂರು ಸಿಗ್ಮಾದಲ್ಲಿ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಜೆಡಿಎಸ್ ಪಕ್ಷಕ್ಕೆ ಕಾರ್ಯಕರ್ತರೇ ಆಧಾರ ಸ್ತಂಭ. ಅವರಿಗೆ ಯಾರೇ ನೋವು ಕೊಟ್ಟರೂ ನಮ್ಮ ಪಕ್ಷ ಕೈಕಟ್ಟಿ ಕುಳಿತುಕೊಳ್ಳೋದಿಲ್ಲ, ತಕ್ಕ ಶಾಸ್ತಿ ನೀಡುತ್ತೇವೆ ಎಂದು ಮಾಜಿ ಸಚಿವ ಹಾಲಿ ಶಾಸಕ HD ರೇವಣ್ಣ ಗುಡುಗಿದ್ರು. ಬೇಲೂರು ಪಟ್ಟಣದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಜೆಡಿಎಸ್ ವತಿಯಿಂದ ಆಯೋಜಿಸಿದ್ದ ಕಾರ್ಯಕರ್ತರ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಇದೇ ತಿಂಗಳ 24ರಂದು ಹಾಸನದ ಹೊರವಲಯದಲ್ಲಿ ಬೃಹತ್ ಕಾರ್ಯಕರ್ತರ ಸಮಾವೇಶ ಆಯೋಜಿಸಲಾಗಿದೆ. ಬೇಲೂರು ತಾಲೂಕಿನಿಂದ ಕನಿಷ್ಠ 20,000ಕ್ಕೂ ಅಧಿಕ ಕಾರ್ಯಕರ್ತರು ಈ ಸಮಾವೇಶದಲ್ಲಿ ಭಾಗವಹಿಸಬೇಕೆಂದು ಕರೆ ನೀಡಿದರು. ಕಾಂಗ್ರೆಸ್ ಪಕ್ಷ ನಮ್ಮ ಪಕ್ಷದ ಶಕ್ತಿಯನ್ನು ಕುಗ್ಗಿಸಲು ಜಿಲ್ಲೆಯಲ್ಲಿ 2 ಬಾರಿ ಸಮಾವೇಶ ನಡೆಸಿದೆ. ಜೆಡಿಎಸ್ ಪಕ್ಷವನ್ನು ಜಿಲ್ಲೆಯಿಂದ ನಿರ್ಮೂಲನೆ ಮಾಡಲು ಹಲವು ತಂತ್ರಗಾರಿಕೆಯನ್ನ ಬಳಸುತ್ತಿದೆ. ಆದರೆ ಕಾರ್ಯಕರ್ತರೇ ನಮ್ಮ ಪಕ್ಷದ ನಿಜವಾದ ಶಕ್ತಿ. ಅವರಿಗೆ ಯಾರೇ ತೊಂದರೆ ನೀಡಿದ್ರೂ ಸುಮ್ಮನಿರುವ ಜಾಯಮಾನ ನಮ್ಮದಲ್ಲ ಎಂದು ಎಚ್ಚರಿಸಿದರು. ಪಕ್ಷವನ್ನು ಬೂತ್ ಮಟ್ಟದಿಂದ ಸಂಘಟಿಸಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಹೋಬಳಿ ಮತ್ತು ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರ ಸಭೆ ನಡೆಸಿ ಸಂಘಟನೆಗೆ ಹೆಚ್ಚಿನ ಒತ್ತು ನೀಡಲಾಗುವುದು. ನಮ್ಮ ಪಕ್ಷದಲ್ಲಿ ಸದೃಢ ಕಾರ್ಯಕರ್ತರಿದ್ದಾರೆ. ಕಾರ್ಯಕರ್ತರ ತೀರ್ಮಾನವೇ ಪಕ್ಷದ ಅಂತಿಮ ತೀರ್ಮಾನ ಎಂದು ರೇವಣ್ಣ ಹೇಳಿದರು. ಬೇಲೂರಿನ ಅಭಿವೃದ್ಧಿಗೆ ಕಾಂಗ್ರೆಸ್ ಕೊಡುಗೆ ಏನೆಂದು ಪ್ರಶ್ನಿಸಿದ ಅವರು, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ ಕಳೆದರೂ ಏನು ಅಭಿವೃದ್ಧಿ ಮಾಡಿದ್ದಾರೆ ಎಂಬುದರ ಕುರಿತು ಶ್ವೇತಪತ್ರ ಹೊರಡಿಸಲಿ ಎಂದು ಸವಾಲು ಹಾಕಿದರು.
ಈ ವೇಳೆ ಮಾತನಾಡಿದ ಮಾಜಿ ಶಾಸಕ ಕೆಎಸ್ ಲಿಂಗೇಶ್, ಹಾಸನದಲ್ಲಿ ಸುಮಾರು 20 ಲಕ್ಷಕ್ಕೂ ಅಧಿಕ ಜನರ ಸಮಾವೇಶ ನಡೆಸುವ ಗುರಿ ಹೊಂದಲಾಗಿದೆ. ಜೆಡಿಎಸ್ ಪಕ್ಷವನ್ನು ಮತ್ತೊಮ್ಮೆ ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿಯೇ ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಆಗಲಿದ್ದಾರೆ ಎಂದರು. ಬೇಲೂರಿನಲ್ಲಿ ಜೆಡಿಎಸ್ ಅಭ್ಯರ್ಥಿಯೇ ಚುನಾವಣೆಯಲ್ಲಿ ಸ್ಪರ್ಧಿಸಲಿದ್ದು ಅವರ ಗೆಲುವು ಶತಸಿದ್ಧ ಎಂದು ಹೇಳಿದರು. ಸಭೆಯಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಿಡಿ ಚಂದ್ರೇಗೌಡ, ಜಿಟಿ ಇಂದಿರಾ, ಉಪಾಧ್ಯಕ್ಷ ರಾಜಶೇಖರ್, ಹಾಸನ ಸಹಕಾರ ಸಂಘದ ನಿರ್ದೇಶಕ ಎಂಎ ನಾಗರಾಜ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯೆ ಲತಾ ಮಂಜೇಶ್ವರಿ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ರಂಗೇಗೌಡ, ಶುಭಾನ್, ಅಶ್ವಥ್ ಬಾನಸವಳ್ಳಿ, ಸದಸ್ಯರಾದ ಮರಿಯಪ್ಪ, ರವಿ ಬಲ್ಲೇನಹಳ್ಳಿ ಸೇರಿದಂತೆ ಅನೇಕ ಮುಖಂಡರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು. HCN ನ್ಯೂಸ್, ಬೇಲೂರು. ಇವತ್ತು ಲ್ಯಾಂಡ್ ಅಕ್ವಿಸಿಷನ್ಗೆ 300 ಚಿಲ್ಲರೆ ಕೋಟಿ ಕೊಡ್ತಾ ಇದ್ದೇವೆ. ಭೂ ಪರಿಹಾರ 300 ಕೋಟಿ, 400 ಕೋಟಿ ಕೆಲಸಕ್ಕೆ ಇರ್ತಿದ್ದು, ರಸ್ತೆ ಮಾಡಕ್ಕೆ 400 ಕೋಟಿ ಇರ್ತಿದ್ದನ್ನ ಕಾಂಟ್ರಾಕ್ಟ್ 37% ಎಷ್ಟು ಹಾಕಿದ್ದಾರೆ ರೋಡ್ಗೆ. 37% ಅಂದ್ರೆ 298 ಕೋಟಿಗೆ ಕಾಂಟ್ರಾಕ್ಟಿಗೆ ಅವಾರ್ಡ್ ಆಗಿದೆ ರಸ್ತೆಗೆ. 400 ಕೋಟಿಯಿಂದ ಸುಮಾರು 102 ಕೋಟಿ ಲೆಸ್ ಕೊಟ್ಟಿದೆ. ಇವತ್ತು ಈ ಕೆಲಸ ಎಷ್ಟು ದಿನ ಆಯ್ತು? 2019 ಆಗಿದ್ದು ಅಪ್ರೂವಲ್ ಕೊಟ್ಟಿದ್ದು 19, ಇವತ್ತು 25, 4 ವರ್ಷ ಸ್ಟಾರ್ಟ್ ಆಗಿದೆ. 5 ವರ್ಷ 7ರಿಂದ ಹಾಸನ ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಅಂಗವಾಗಿ ನಗರದ ಅಂಬೇಡ್ಕರ್ ಪ್ರತಿಮೆ ಬಳಿ ಜನವರಿ 14ರಂದು ಬುಧವಾರ ಹಾಸನ ನಗರದಲ್ಲಿ ಬೈಕ್ ರ್ಯಾಲಿ ಏರ್ಪಡಿಸಲಾಗಿದೆ ಎಂದು ದಲಿತ ಹಿರಿಯ ಮುಖಂಡ ಎಚ್ಕೆ ಸಂದೇಶ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಸೋಮವಾರ ಮಾತನಾಡಿದ ಅವರು, ಇದೇ ಮೊದಲ ಬಾರಿಗೆ ಜಿಲ್ಲಾ ಕೇಂದ್ರ ಹಾಸನದಲ್ಲಿ ಜನವರಿ 20ರಂದು ಭೀಮಾ ಕೋರೆಗಾಂವ್ ವಿಜಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಗುತ್ತಿದೆ. ಅದರ ಪೂರ್ವಭಾವಿಯಾಗಿ ಜನವರಿ 14ರಂದು ಬೆಳಗ್ಗೆ 11 ಗಂಟೆಗೆ ಬೈಕ್ ರ್ಯಾಲಿಯನ್ನು ಆಯೋಜಿಸಲಾಗಿದ್ದು, ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಅವರು ರ್ಯಾಲಿಗೆ ಅಧಿಕೃತ ಚಾಲನೆ ನೀಡಲಿದ್ದಾರೆ. ಭೀಮಾ ಕೋರೆಗಾಂವ್ ವಿಜಯೋತ್ಸವಕ್ಕೆ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಮೊಮ್ಮಗ ಭೀಮರಾವ್ ಅಂಬೇಡ್ಕರ್ ಅವರು ಆಗಮಿಸಲಿರುವ ಹಿನ್ನೆಲೆ ಸಮುದಾಯದ ಜನರಲ್ಲಿ ಸಾಮಾಜಿಕ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಈ ಬೈಕ್ ರ್ಯಾಲಿಯನ್ನು ಆಯೋಜಿಸಲಾಗಿದೆ ಎಂದರು. ರ್ಯಾಲಿಯು ನಗರದ ಅಂಬೇಡ್ಕರ್ ಪ್ರತಿಮೆ ಬಳಿ ಆರಂಭವಾಗಿ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಪುನಃ ಅಂಬೇಡ್ಕರ್ ಪ್ರತಿಮೆ ಬಳಿಯೇ ಮುಕ್ತಾಯಗೊಳ್ಳಲಿದೆ ಎಂದು ವಿವರಿಸಿದರು. ಬೈಕ್ ರ್ಯಾಲಿಯಲ್ಲಿ ಸಮುದಾಯದ ಮುಖಂಡರು, ಯುವಕರು ಮತ್ತು ಯುವತಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಕರೆ ನೀಡಿದರು. ಜೊತೆಗೆ ಎಲ್ಲಾ ಬೈಕ್ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ಬೆಳಗ್ಗೆಯೇ ಆಗಮಿಸಬೇಕಾಗಿ ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ದಲಿತ ಮುಖಂಡರಾದ ಮಣಿಕಂಠ, ಗುಡ್ಡೇನಹಳ್ಳಿ ರಂಗಸ್ವಾಮಿ, ಚೌಡಳ್ಳಿ ಜಗದೀಶ್, ಗೋವಿಂದರಾಜ್, ಹರೀಶ್ ಉಡುವಾರೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ಕಾರ್ಯಕ್ರಮ 20ನೇ ತಾರೀಕು ಈ ತಿಂಗಳು ನಡೀತಾ ಇದೆ. ಅದರ ಹಿನ್ನೆಲೆ ಒಳಗಡೆ ನಾವು ಬೈಕ್ ರ್ಯಾಲಿನ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿಕೊಂಡು, ಹಾಗಾಗಿ ಪೊಲೀಸ ಇಲಾಖೆಯವರನ್ನು, ಅಧಿಕಾರಿಗಳನ್ನು ಕಂಡು ಅವರೊಟ್ಟಿಗೆ ಮಾತಾಡಿ, ಅವರೇನು ಹಾಸನ ನಗರದಲ್ಲಿ ಪ್ರಮುಖ ಬೀದಿಗಳಲ್ಲಿ, ಕೆಲವು ಮೊಹಲ್ಲಾಗಳಲ್ಲಿ, ದಲಿತ ಕೇರಿಗಳಲ್ಲಿ ಅವಕಾಶವನ್ನು ಕೊಡ್ತಾರೋ ಆಗ ಅವರ ಎಲ್ಲೂ ಕೂಡ ಟ್ರಾಫಿಕ್ ರೂಲ್ಸನ್ನು ವೈಲೇಟ್ ಮಾಡ್ದೇ, ಸಾರ್ವಜನಿಕರಿಗೆ ತೊಂದರೆ ಕೊಡ್ದೇ, ಮತ್ತು ಆಂಬುಲೆನ್ಸು, ಹಾಲಿನ ವಾಹನಗಳು, ತರಕಾರಿ ವಾಹನಗಳಿಗೆ ಎಲ್ಲೂ ಕೂಡ ಡಿಸ್ಟರ್ಬ್ ಆಗದಂಗೆ ನಾವು ಅತ್ಯಂತ ಶಿಸ್ತುಬದ್ಧವಾಗಿ. ನ್ಯಾಯಾಂಗ ಇಲಾಖೆ ಹಾಗೂ ಪೊಲೀಸ್ ಇಲಾಖೆಯ ಸಹಯೋಗದಲ್ಲಿ ರಸ್ತೆ ಸುರಕ್ಷತಾ ಸಪ್ತಾಹದ ಅಂಗವಾಗಿ ಪಟ್ಟಣದಲ್ಲಿ ಬೀದಿ ನಾಟಕದೊಂದಿಗೆ ಸಾರ್ವಜನಿಕರಿಗೆ ಹೆಲ್ಮೆಟ್ ಕಡ್ಡಾಯ ಮತ್ತು ಸಂಚಾರ ನಿಯಮಗಳ ಬಗ್ಗೆ ಜಾಗೃತಿ ಜಾಥಾವನ್ನು ಹಮ್ಮಿಕೊಳ್ಳಲಾಯಿತು. ಜನಕೇಶ್ವರ ದೇವಾಲಯದ ಬಳಿ ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿದ ನ್ಯಾಯಾಧೀಶೆ ಶ್ರೀಮತಿ ಎಂಎಸ್ ಶಶಿಕಲಾ, ಸರ್ಕಾರ ರಸ್ತೆ ಸುರಕ್ಷತೆಗಾಗಿ ಹಲವು ಕಠಿಣ ನಿರ್ಣಯಗಳನ್ನು ಕೈಗೊಂಡಿದ್ದರೂ ಬುದ್ಧಿವಂತರಿಂದಲೇ ಸಂಚಾರ ನಿಯಮಗಳ ನಿರ್ಲಕ್ಷ್ಯ ತೋರುತ್ತಿರುವುದು ವಿಪರ್ಯಾಸಕರ ಸಂಗತಿ ಎಂದರು. ಕಷ್ಟದ ಸಂದರ್ಭಗಳಲ್ಲಿ ಪೊಲೀಸರ ಅವಶ್ಯಕತೆ ಪ್ರತಿಯೊಬ್ಬರಿಗೂ ಇರುತ್ತದೆ. ಆದರೆ ನಿಯಮ ಉಲ್ಲಂಘನೆ ಮಾಡಿದಾಗ ದಂಡ ವಿಧಿಸಿದ್ರೆ ಅದೇ ಇಲಾಖೆ ವಿರುದ್ಧ ತಿರುಗಿ ಬೀಳೋದು ಸರಿಯಲ್ಲ ಎಂದು ಹೇಳಿದರು. ಪ್ರತಿಯೊಬ್ಬರೂ ಸಂಚಾರ ನಿಯಮಗಳನ್ನು ಪಾಲಿಸಬೇಕು. ಅದು ಕುಟುಂಬದ ಮೇಲಿನ ಜವಾಬ್ದಾರಿಯಾಗಿದೆ. ವಾಹನ ಚಾಲನೆ ವೇಳೆ ಮೊಬೈಲ್ನಲ್ಲಿ ಮಾತನಾಡೋದು ಅಪರಾಧವಾಗಿದ್ದು, ಅಪ್ರಾಪ್ತ ವಯಸ್ಕರಿಗೆ ವಾಹನ ಚಾಲನೆ ನೀಡಿದ್ರೆ ಕಾನೂನು ಪ್ರಕಾರ ಕಠಿಣ ಶಿಕ್ಷೆ ಇದೆ. ಆದರೂ ಇತ್ತೀಚೆಗೆ ಅಪ್ರಾಪ್ತರಿಗೆ ವಾಹನ ನೀಡಿದ ಪ್ರಕರಣಗಳು ಹೆಚ್ಚಾಗಿದ್ದು, ಹೆಚ್ಚಿನ ದಂಡ ಮತ್ತು ಪ್ರಕರಣಗಳು ದಾಖಲಾಗಿವೆ ಎಂದು ಆತಂಕ ವ್ಯಕ್ತಪಡಿಸಿದರು.
ಮದ್ಯಪಾನ ಮಾಡಿ ಯಾವುದೇ ವಾಹನ ಚಾಲನೆ ಮಾಡಬಾರದು. ಚಾಲನೆಗೂ ಮುನ್ನ ಎಲ್ಲ ಅಗತ್ಯ ದಾಖಲೆಗಳನ್ನು ಹೊಂದಿರಬೇಕು. ಅಪಘಾತದಿಂದ ಏನಾದರೂ ಅನಾಹುತವಾದರೆ ಕುಟುಂಬವೇ ಬೀದಿಗೆ ಬರೋ ಸ್ಥಿತಿ ಉಂಟಾಗುತ್ತದೆ ಎಂದು ಎಚ್ಚರಿಸಿದರು. ನಂತರ ಮಾತನಾಡಿದ ಬೇಲೂರು ಪಿಐ ರೇವಣ್ಣ, ತಾಲೂಕಿನಲ್ಲಿ ಕಳೆದ 5 ವರ್ಷಗಳಲ್ಲಿ 91 ಅಪಘಾತಗಳು ಸಂಭವಿಸಿದ್ದು 370 ಪ್ರಕರಣಗಳು ದಾಖಲಾಗಿವೆ. ಇದರಲ್ಲಿ 93 ಜನರು ಸಾವನ್ನಪ್ಪಿದ್ದು 430 ಜನರಿಗೆ ಗಾಯಗಳಾಗಿವೆ ಎಂದು ಮಾಹಿತಿ ನೀಡಿದರು. 2025ರ ಅಂತ್ಯದವರೆಗೆ 7,003 ಸಂಚಾರ ನಿಯಮ ಉಲ್ಲಂಘನೆ ಪ್ರಕರಣ ದಾಖಲಾಗಿದ್ದು 30,77,000 ರೂಪಾಯಿ ದಂಡ ವಿಧಿಸಲಾಗಿದೆ. ಆದರೂ ಸಾರ್ವಜನಿಕರಲ್ಲಿ ಬೇಕಾದಷ್ಟು ಎಚ್ಚರಿಕೆ ಕಾಣಿಸುತ್ತಿಲ್ಲ. ಮುಂದಿನ ದಿನಗಳಲ್ಲಿ ಶಾಲೆ ಕಾಲೇಜುಗಳಲ್ಲಿ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಎಂದರು. ಬಿಜೆಎಸ್ ಪ್ರಾಂಶುಪಾಲ ದಿವ್ಯಾಕುಮಾರ್ ಮಾತನಾಡಿ, ಇಲಾಖೆಗಳು ಮಾತ್ರ ಜಾಗೃತಿ ಮೂಡಿಸಿದ್ರೆ ಸಾಲದು, ಸಾರ್ವಜನಿಕರು ಸಹ ಸಂಪೂರ್ಣ ಸಹಕಾರ ನೀಡಿದಾಗ ಮಾತ್ರ ಇಂತಹ ಕಾರ್ಯಕ್ರಮಗಳಿಗೆ ಅರ್ಥ ಬರುತ್ತದೆ. ಕೇವಲ ನೋಡೋದಕ್ಕೆ ಸೀಮಿತವಾಗದೆ ಪ್ರತಿಯೊಬ್ಬರು ಸಂಚಾರ ನಿಯಮಗಳ ಬಗ್ಗೆ ಅರಿವು ಹೊಂದಬೇಕು ಎಂದರು. ಈ ಸಂದರ್ಭದಲ್ಲಿ ಪಿಎಸ್ಐ ಎಸ್ಜಿ ಪಾಟೀಲ್, ಎಎಸ್ಐ ಸೋಮಶೇಖರ್, ಪೊಲೀಸ್ ಸಿಬ್ಬಂದಿಗಳು, ಆಟೋ ಚಾಲಕರ ಸಂಘದ ದೀಪು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಪತ್ರಕರ್ತ ಮಹೇಶ್ ಗೌಡ ಯಮಪಾತ್ರದಲ್ಲಿ ಹಾಗೂ ಎಎಸ್ಐ ಸೋಮಶೇಖರ್ ಚಿತ್ರಗುಪ್ತ ಪಾತ್ರದಲ್ಲಿ ಅಭಿನಯಿಸಿ ಬೀದಿ ನಾಟಕದ ಮೂಲಕ ರಸ್ತೆ ಸುರಕ್ಷತೆ ಮಹತ್ವವನ್ನು ಮನಮುಟ್ಟುವಂತೆ ಸಾರಿದ್ರು. HCN ನ್ಯೂಸ್, ಬೇಲೂರು. ಪೊಲೀಸ್ ಸ್ಟೇಷನ್ಗೆ ಹೌದಾ, ಅವಾಗ ನಮಗೆ ಪೊಲೀಸರು ಬೇಕು. ಅದೇ ಸಂಚಾರಿ ನಿಯಮನ ಉಲ್ಲಂಘನೆ ಮಾಡಿದಾಗ ಪೊಲೀಸರು ನಮಗೆ ನೀವು ಹೆಲ್ಮೆಟ್ ಹಾಕೊಳ್ಳಿ, ಸಂಚಾರ ನಿಯಮನ ಪಾಲನೆ ಮಾಡಿ ಅಂದರೆ ಅದೇ ಪೊಲೀಸರ ವಿರುದ್ಧ ನಾವು ತಿರುಗಿ ಬೀಳ್ತೀವಿ. ಇದು ಯಾಕೆ? ಅವ್ರು ಹೇಳೋದು ನಮ್ಮ ಒಳ್ಳೇದಕ್ಕೇನೆ. ಹಾಗಾಗಿ ಸಂಚಾರಿ ನಿಯಮಗಳನ್ನ ನೀವು ಪಾಲನೆ ಮಾಡಲೇಬೇಕು. ಇದು ನಮ್ಮ ಸುರಕ್ಷಿತ. ಇವತ್ತು ನಾನು ನೋಡ್ತಾ ಇದ್ದೀನಿ, ಎಷ್ಟೋ ಜನ ಇಲ್ಲಿ ದಯವಿಟ್ಟು ಆಟೋ ಚಾಲಕರು ಇದ್ದೀರಿ, ಎಷ್ಟೋ ಜನ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡ್ತೀರಿ, ಹೌದಲ್ವಾ? ನಿಮ್ಮ ಮನೆಯಲ್ಲಿ ನಿಮ್ಮ ಕುಟುಂಬ ಕಾಯ್ತಾ ಇರುತ್ತೆ, ನಿಮ್ಮ ಮಕ್ಕಳು ಇರ್ತಾರೆ. ಇದನ್ನ ಸ್ವಲ್ಪ ನೀವೆಲ್ಲರೂ ಗಮನದಲ್ಲಿ ಇಟ್ಕೋಬೇಕು. ಮತ್ತು ಇನ್ನೂ ಎಷ್ಟೋ ಜನ ಆಟೋ ಚಾಲಕರು ಇದ್ದೀರಿ. ಮಾನ್ಯ ನ್ಯಾಯಾಧೀಶರ ಆದೇಶದ ಮೇರೆಗೆ ಈ ದಿನ ಗೌರವಾನ್ವಿತ ಶಶಿಕಲಾ CJMC ಹಿರಿಯ ಶ್ರೇಣಿ ಶಶಿಕಲಾ ಮೇಡಮ್ನವರು ಒಂದು ಸಾರ್ವಜನಿಕ ಕಾರ್ಯಕ್ರಮವನ್ನು ರಸ್ತೆ ಸುರಕ್ಷತೆ ಬಗ್ಗೆ ಹಮ್ಮಿಕೊಳ್ಳಕ್ಕೆ ತಿಳಿಸಿದ ಕಾರಣ ಮತ್ತು ಇದೇ ತಿಂಗಳಲ್ಲಿ ರಸ್ತೆ ಸುರಕ್ಷತಾ ಸಪ್ತಾಹ ಕೂಡ ಇರೋದ್ರಿಂದ ಮಾನ್ಯರ ಆದೇಶದಂತೆ ಮತ್ತು ನಮ್ಮ ಸರ್ಕಾರದ ಆದೇಶಾನುಸಾರ ನಮ್ಮ ಹಿರಿಯ ಅಧಿಕಾರಿಗಳ ಆದೇಶಕ್ಕನುಸಾರವಾಗಿ ಈ ದಿನ ನಾವು ಬೇಲೂರು ಪಟ್ಟಣದಲ್ಲಿ ರಸ್ತೆ ಸುರಕ್ಷತಾ ಸಪ್ತಾಹವನ್ನು ಹಮ್ಮಿಕೊಂಡಿದ್ದೇವೆ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನ ಜಿಲ್ಲೆಯಲ್ಲಿ ಬಿಳಿ ಸುಳಿರೋಗದಿಂದ ಮೆಕ್ಕೆಜೋಳ ಬೆಳೆ ಸಂಪೂರ್ಣವಾಗಿ ಹಾನಿಗೊಳಗಾದ ರೈತರಿಗೆ ತಲಾ 20,000 ಪರಿಹಾರವನ್ನು ಫಲಾನುಭವಿಗಳ ಖಾತೆಗೆ ನೇರವಾಗಿ ಜಮಾ ಮಾಡಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಜಿಲ್ಲಾಧ್ಯಕ್ಷ ಕಣಗಾಲ್ ಮೂರ್ತಿ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಸೋಮವಾರ ಮಾತನಾಡಿದ ಅವರು, ಹಾಸನ ಜಿಲ್ಲೆಯಲ್ಲಿ ಬಿಳಿ ಸುಳಿರೋಗ ವ್ಯಾಪಕವಾಗಿ ಹರಡೋದ್ರಿಂದ ಮೆಕ್ಕೆಜೋಳ ಬೆಳೆಗಾರರು ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇದಕ್ಕೆ ಮತ್ತೊಂದು ಕಡೆ ಸರಿಯಾದ ಬೆಲೆ ಸಿಗದೆ ರೈತರು ಕಂಗಾಲಾಗಿದ್ದಾರೆ. ಹಲವು ದಿನಗಳ ಹೋರಾಟದ ಬಳಿಕ ಬೆಂಬಲ ಬೆಲೆಯೊಂದಿಗೆ ಜೋಳ ಖರೀದಿ ಮಾಡೋದಾಗಿ ಭರವಸೆ ನೀಡಿದ ಸರ್ಕಾರ ಇದೀಗ ರೈತರನ್ನ ವಂಚನೆ ಮಾಡುತ್ತಿದೆ ಎಂದು ಆರೋಪಿಸಿದರು. ಎಪಿಎಂಸಿಗಳಲ್ಲಿ ಮಾರಾಟವಾಗುವ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆಯಾಗಿ 250 ನೀಡೋದಾಗಿ ಸರ್ಕಾರ ಭರವಸೆ ನೀಡಿತ್ತು. ಆದರೆ ಮಾರುಕಟ್ಟೆಗೆ ಜೋಳವನ್ನ ತೆಗೆದುಕೊಂಡು ಹೋದ ರೈತರಿಂದ ನೇರ ಖರೀದಿ ಮಾಡೋ ಬದಲು ಬ್ರೋಕರ್ಗಳನ್ನ ಮಧ್ಯವರ್ತಿಗಳಾಗಿ ಕರೆಸಿ ಅವರಿಗೆ ಜೋಳವನ್ನು ಹಸ್ತಾಂತರಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದು ರೈತ ವಿರೋಧಿ ಕ್ರಮವಾಗಿದ್ದು ಖಂಡನೀಯ ಎಂದು ಕಣಗಾಲ್ ಮೂರ್ತಿ ಕಿಡಿಕಾರಿದರು. ಜಿಲ್ಲೆಯಲ್ಲಿ ನಡೆದ ಸತತ ಹೋರಾಟಗಳ ಪರಿಣಾಮವಾಗಿ ಹಾಗೂ ಮುಖ್ಯಮಂತ್ರಿಗಳನ್ನ ನೇರವಾಗಿ ಭೇಟಿ ಮಾಡಿ ಮನವಿ ಸಲ್ಲಿಸಿದ ಹಿನ್ನೆಲೆ ಜೋಳಕ್ಕೆ ಪರಿಹಾರ ಹಾಗೂ ಬೆಂಬಲ ಬೆಲೆಯೊಂದಿಗೆ ಖರೀದಿ ಮಾಡೋ ಭರವಸೆ ದೊರೆತಿತ್ತು. ಆದರೆ ಇದುವರೆಗೂ ಸರ್ಕಾರ ಹಾಗೂ ಸಂಬಂಧಿಸಿದ ಇಲಾಖೆಗಳು ರೈತರ ಮನವಿಗೆ ಸ್ಪಂದಿಸಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಈಗಾಗಲೇ ಕೃಷಿ ಇಲಾಖೆ ಬಳಿ ಹಾಸನ ಜಿಲ್ಲೆಯಲ್ಲಿ ಮೆಕ್ಕೆಜೋಳ ಬೆಳೆದಿರೋ ರೈತರ ಸಂಪೂರ್ಣ ಮಾಹಿತಿ ಲಭ್ಯವಿದೆ. ಆ ಮಾಹಿತಿಯನ್ನು ಆಧರಿಸಿ ನಷ್ಟ ಅನುಭವಿಸಿದ ಮೆಕ್ಕೆಜೋಳ ಬೆಳೆಗಾರರಿಗೆ ತಕ್ಷಣ ಪರಿಹಾರ ವಿತರಿಸಬೇಕು. ಇಲಾಖೆಯಲ್ಲಿರುವ ರೈತರ ಪಟ್ಟಿಗೆ ಅನುಗುಣವಾಗಿ ಅವರ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ತಲಾ 20,000 ಪರಿಹಾರ ಹಣ ಜಮಾ ಮಾಡುವ ಮೂಲಕ ರೈತರ ಸಂಕಷ್ಟಗಳಿಗೆ ಸ್ಪಂದಿಸಬೇಕೆಂದು ಕೋರಿದರು. ಪತ್ರಿಕಾಗೋಷ್ಠಿಯಲ್ಲಿ ರೈತ ಮುಖಂಡರಾದ ಗಂಗಾಧರಪ್ಪ ರಾಜಗೆರೆ, ಬೇಲೂರು ತಾಲೂಕು ಪರಮೇಶ್, ಪ್ರಕಾಶ್, ಮಂಜು ಬಿಟ್ಟಗೌಡನಹಳ್ಳಿ, ರಾಜಣ್ಣ, ಲಕ್ಷ್ಮಣ್ ಹಾಗೂ ಇತರರು ಉಪಸ್ಥಿತರಿದ್ದರು.
HCN ನ್ಯೂಸ್ ಹಾಸನ್. ಬಳ್ಳಾರಿ ಆ ಕಡೆ ಎಲ್ಲ ಉತ್ತರ ಕರ್ನಾಟಕದಲ್ಲಿ ಅಷ್ಟು ದಿವಸ ಎಲ್ಲ ಚಳವಳಿ ಮಾಡಿದ್ರು. ಇದೆಲ್ಲ ಆಗ್ಬೇಕಾದ್ರೆ ಕಾರಣ ನೀವು, ಇಷ್ಟು ಖರೀದಿ ಆಗ್ಬೇಕಾದ್ರೂ ಕಾರಣ ನೀವು. ಹಗಲೋ ರಾತ್ರಿ ನಾವು ಧರಣಿ ಕುಂತಾಗ ರಾತ್ರಿ 12 ಗಂಟೆಲಿ ಬಂದಿದ್ದಾರೆ DC ಅವರು, 12 ಗಂಟೆ ಬಂದಾರೆ SP ಅವರು. ಇಲ್ಲಿ ಮನಗಬೇಡಿ, ಮೇಲ್ಗಡೆ ಕಟ್ಟೆ ಮೇಲಾರ ಮನೆ ಕೇಳಿ ಅಂತ ಹೇಳೋದಕ್ಕೆ ಅವರಿಗೆ ಒಂದು ಕಡೆ ಭಯ, ಒಂದು ಕಡೆ ಏನಾರ ಆದರೆ ನಮ್ಮ ಮೇಲೆ ಏನಾಗುತ್ತಪ್ಪ ಅಂತ ಹೇಳಿ. ಆದರೆ ರಾಜಕಾರಣಿಗಳು ಒಂದು ದಿವ್ಸಲಾರ ನಮ್ಮ ಬಗ್ಗೆ ಉಸ್ತುವಾರಿ ಸಚಿವರು ನೀವು ಏನಾಗಿದ್ರಿ ಏನು ಎಂತ ಒಂದು ಮೀಟಿಂಗ್ ಕರೀರಿ ಅಂದ್ರಿಲ್ಲ. ನಮ್ಮ ಆಸನೆ ರಾಜ್ಯದಲ್ಲಿ ಅಂಬೇಡ್ಕರ್ ಸಹಾಯ ಹಸ್ತ ಯೋಜನೆಯಡಿ ಬರುವ ಅಸಂಘಟಿತ ಕಾರ್ಮಿಕರಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವ ಉದ್ದೇಶದಿಂದ ಅಂಬೇಡ್ಕರ್ ಸಹಾಯ ಹಸ್ತ ಸಾಮಾಜಿಕ ಭದ್ರತಾ ಮಂಡಳಿಯನ್ನು ರಚಿಸಬೇಕು. ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘವು ಸರ್ಕಾರವನ್ನು ಒತ್ತಾಯಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಇದೇ ವೇಳೆ ಅಸಂಘಟಿತ ಕಾರ್ಮಿಕ ಸಂಘದ ರಾಜ್ಯ ಉಪಾಧ್ಯಕ್ಷ ಮಹೇಶ್ ಪೇಟ್ಕರ್ ಮಾತನಾಡಿ, ರಾಜ್ಯದಲ್ಲಿ ಕಮ್ಮಾರರು, ಚಮ್ಮಾರರು, ಕುಂಬಾರರು, ಮಡಿವಾಳರು, ಭಟ್ಟಿ ಕಾರ್ಮಿಕರು, ಚಿಂದಿ ಆಯುವವರು, ಮನೆ ಕೆಲಸಗಾರರು, ಕ್ಷೌರಿಕರು, ಟೈಲರ್ಗಳು, ಅಡಿಗೆ ಹಾಗೂ ಹೋಟೆಲ್ ಕಾರ್ಮಿಕರು, ಬ್ಯೂಟಿ ಪಾರ್ಲರ್ ಸಿಬ್ಬಂದಿ, ಸಿನಿ ಕಾರ್ಮಿಕರು, ಬೀದಿ ಬದಿ ವ್ಯಾಪಾರಿಗಳು, ಫೋಟೋಗ್ರಾಫರ್ಗಳು, ಬಿಡಿ ಕಾರ್ಮಿಕರು, ಕಲ್ಯಾಣ ಮಂಟಪ ಮತ್ತು ಪೆಂಡಾಲ್ ಕಾರ್ಮಿಕರು, ಕೇಬಲ್ ಕಾರ್ಮಿಕರು, ಹಾಸಿಗೆ ದಿಂಬು ತಯಾರಕರು, ನೇಕಾರರು, ಅಗರಬತ್ತಿ ಹಾಗೂ ಅಡಿಕೆ, ಹಾಳೆ, ತಟ್ಟೆ ತಯಾರಿಕಾ ಕಾರ್ಮಿಕರು ಸೇರಿದಂತೆ ಅನೇಕ ವಲಯಗಳ ಅಸಂಘಟಿತ ಕಾರ್ಮಿಕರು ದಿನನಿತ್ಯ ಸಮಾಜಕ್ಕೆ ಅವಿಭಾಜ್ಯ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಆದರೆ ಈ ಕಾರ್ಮಿಕ ಸಮೂಹಕ್ಕೆ ಅಗತ್ಯವಿರುವ ಮೂಲಭೂತ ಸೌಕರ್ಯಗಳು ಇನ್ನೂ ದೊರಕದೆ ಮರೀಚಿಕೆಯಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಕಟ್ಟಡ ಕಾರ್ಮಿಕರ ಸಾಮಾಜಿಕ ಭದ್ರತೆ ಮಂಡಳಿಯ ಮಾದರಿಯಲ್ಲಿ ಅಸಂಘಟಿತ ಕಾರ್ಮಿಕರಿಗೂ ಸಾಮಾಜಿಕ ಭದ್ರತೆ ಒದಗಿಸಲು ಪ್ರತ್ಯೇಕ ಮಂಡಳಿ ಅಗತ್ಯವಿದೆ. ಅಸಂಘಟಿತ ಕಾರ್ಮಿಕರಿಲ್ಲದೆ ಯಾವುದೇ ಕೆಲಸ ಕಾರ್ಯಗಳು ನಡೆಯಲು ಸಾಧ್ಯವಿಲ್ಲ. ಆದ್ದರಿಂದ ಆಸ್ತಿ ತೆರಿಗೆ ಮೇಲೆ ಅಸಂಘಟಿತ ಕಾರ್ಮಿಕರ ಸೆಸ್ ವಿಧಿಸಿ ಅದರ ಮೂಲಕ ಸಂಗ್ರಹವಾಗುವ ಸಂಪನ್ಮೂಲಗಳನ್ನು ಬಳಸಿಕೊಂಡು ಅಂಬೇಡ್ಕರ್ ಸಹಾಯ ಹಸ್ತ ಸಾಮಾಜಿಕ ಭದ್ರತಾ ಮಂಡಳಿ ಸ್ಥಾಪಿಸಿ ಕಾರ್ಮಿಕರಿಗೆ ಆರೋಗ್ಯ, ಶಿಕ್ಷಣ, ನಿವೃತ್ತಿ ಮತ್ತು ಇತರೆ ಮೂಲಭೂತ ಸೌಕರ್ಯ ನೀಡಬೇಕೆಂದು ಆಗ್ರಹಿಸಿದರು. ಇದೇ ವೇಳೆ ಮೋಟಾರ್ ಸಾರಿಗೆಗೆ ಸಂಬಂಧಿಸಿದ ಹಮಾಲಿ ಕಾರ್ಮಿಕರನ್ನ ಅಂಬೇಡ್ಕರ್ ಸಹಾಯ ಹಸ್ತ ಯೋಜನೆ ವ್ಯಾಪ್ತಿಯಿಂದ ಕೈಬಿಟ್ಟು ಮೋಟಾರ್ ಸಾರಿಗೆ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿಗೆ ಸೇರಿಸಬೇಕೆಂದು ಸಂಘವು ಒತ್ತಾಯಿಸಿತು. ಅಲ್ಲದೆ ಇತ್ತೀಚೆಗೆ ಕೆಲವು ಸರ್ಕಾರಿ ಯೋಜನೆಗಳ ಮಾಹಿತಿ ಪಟ್ಟಿಯಲ್ಲಿ ಕಟ್ಟಡ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿಗೆ ಸೇರಿಸಬೇಕಾದ ವೆಲ್ಡರ್ ಹಾಗೂ ಬಡಗಿ ಕಾರ್ಮಿಕರನ್ನ ಅಂಬೇಡ್ಕರ್ ಸಹಾಯ ಹಸ್ತ ಯೋಜನೆ ಪಟ್ಟಿಗೆ ಸೇರಿಸಿರುವುದು ತಪ್ಪು ಕ್ರಮವಾಗಿದ್ದು, ಇದನ್ನು ತಕ್ಷಣ ಸರಿಪಡಿಸಬೇಕೆಂದು ಸರ್ಕಾರವನ್ನು ಒತ್ತಾಯಿಸಲಾಯಿತು. ಈ ಸಂದರ್ಭದಲ್ಲಿ ಸರ್ಕಾರವು ಅಸಂಘಟಿತ ಕಾರ್ಮಿಕರ ಬೇಡಿಕೆಗಳಿಗೆ ತಕ್ಷಣ ಸ್ಪಂದಿಸಬೇಕೆಂದು ಆಗ್ರಹಿಸಿದರು. ಇದೇ ವೇಳೆ ರಾಜ್ಯ ಅಸಂಘಟಿತ ಕಾರ್ಮಿಕ ಸಂಘದ ಜಿಲ್ಲಾಧ್ಯಕ್ಷ ಚಂದ್ರಶೇಖರ್ ಸಾಣೇನಹಳ್ಳಿ, ಜಿಲ್ಲಾ ಉಪಾಧ್ಯಕ್ಷರಾದ ಸಗೀರ್ ಅಹಮದ್, ಜ್ಞಾನೇಶ್ವರ್, ನಾಗಲಕ್ಷ್ಮಿ, ಅಮೃತಕುಮಾರ್, ಪ್ರತಿಮಾ, ರೂಪಾ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ರಾಜ್ಯ ಅಸಂಘಟಿತ ಕಾರ್ಮಿಕ ಸಂಘ ಹಾಸನ ಜಿಲ್ಲಾ ಸಮಿತಿ ವತಿಯಿಂದ ಈ ದಿವಸ ಅಸಂಘಟಿತ ಕೂಲಿ ಕಾರ್ಮಿಕರಾದಂಥ ಬೀದಿ ವ್ಯಾಪಾರಸ್ಥರು, ಬ್ಯೂಟಿ ಪಾರ್ಲರ್ಗಳು, ಕುಂಬಾರರು, ಚಮ್ಮಾರರು ಈ ರೀತಿ 101 ವಲಯಗಳಿಗೆ ರಾಜ್ಯ ಸರ್ಕಾರವು ಈಗಾಗಲೇ ಕಟ್ಟಡ ಕಾರ್ಮಿಕರ ಮಾದರಿ, ಗಿಕ್ ಮಾದರಿ ಅವರಿಗೂ ಕೂಡ ಮೂಲ ಸೌಕರ್ಯ ಒದಗಿಸ್ಕೊಡ್ಬೇಕಂತ ಕೇಳ್ಕೊಳ್ತೇವೆ. ಹಾಗೂ ಈಗ ಸಾಮಾಜಿಕ ಭದ್ರತಾ ಮಂಡಳಿ ಸಾಮಾಜಿಕ ಭದ್ರತಾ ಮಂಡಳಿ ಅಸಂಘಟಿತ ಕಾರ್ಮಿಕ ಸೇರಿಸಿದರೆ ಅವರಿಗೆ ಮೋಟಾರ್ ಸಾರಿಗೆ ಸೇರಿಸಬೇಕಂತೇಳಿ ಈ ದಿವಸ ರಾಜ್ಯ ಅಸಂಘಟಿತ ಕಾರ್ಮಿಕ ಸಂಘ ಒತ್ತಾಯಿಸುತ್ತದೆ. ಈ ಪ್ರತಿಭಟನೆ ಸಭೆಯಲ್ಲಿ ರಾಜ್ಯೋಪಾಧ್ಯಕ್ಷರಾದಂಥ ಮಹೇಶ್ ಪೇಟ್ಕರ್, ಜಿಲ್ಲಾಪಾಧ್ಯಕ್ಷರಾದಂಥ ಸಗೀರ್ ಅಹಮದ್ ಹಾಗೂ ನಗರ ಪಾಲಿಕೆಯ ಅಧ್ಯಕ್ಷರಾದಂಥ ನಾಗಲಕ್ಷ್ಮಿ ಅವರು ಪ್ರತಿನಿತ್ಯ ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳಿ, ಇದೊಂದು ಆರೋಗ್ಯದ ಮಂತ್ರ ಎಂದು ಜಿಲ್ಲಾಧಿಕಾರಿ KS ಲತಾಕುಮಾರಿ ಕರೆ ನೀಡಿದರು. ಹಾಸನ ನಗರದ ವಿಜ್ಞಾನ ಕಾಲೇಜು ಕ್ರಿಕೆಟ್ ಅಂಗಳದಲ್ಲಿ ಡ್ಯಾಡ್ ಸನ್ ಕ್ರಿಕೆಟರ್ಸ್ ವತಿಯಿಂದ ಭಾನುವಾರ ಆಯೋಜಿಸಲಾಗಿದ್ದ ಕ್ರಿಕೆಟ್ ಪಂದ್ಯಾವಳಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ಪ್ರತಿದಿನ ಕ್ರೀಡೆಗೆ ಸಮಯ ಕೊಟ್ಟರೆ ದೇಹ ಬಲಿಷ್ಠವಾಗುತ್ತದೆ, ಮನಸ್ಸು ಚೈತನ್ಯಗೊಳ್ಳುತ್ತದೆ, ಶಿಸ್ತು, ಸಹನೆ, ತಂಡಭಾವ ಎಲ್ಲವೂ ಕ್ರೀಡೆಯಿಂದಲೇ ಸಾಧ್ಯ ಎಂದರು. ಜಪಾನಿನ ಒಕಿನೋವಾದಲ್ಲಿ ಜನರು ದೀರ್ಘಾಯುಷಿಗಳಾಗಿ ಬದುಕುತ್ತಾರೆ. ಅದಕ್ಕೆ ಪ್ರಮುಖವಾದ ಕಾರಣ ಸಂಘಟನೆ ಮತ್ತು ದೈಹಿಕ ಚಟುವಟಿಕೆಯಿಂದ ಅವರು ಪ್ರತಿನಿತ್ಯ ಒಂದಿಲ್ಲೊಂದು ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳಿ ಎಂದು ಸಲಹೆ ನೀಡಿದರು. ಪ್ರಾಸ್ತಾವಿಕವಾಗಿ ಮಾತನಾಡಿದ ಕಸಾಪ ಗೌರವ ಕಾರ್ಯದರ್ಶಿ BR ಬೊಮ್ಮೇಗೌಡ, ಡ್ಯಾಡ್ ಸನ್ ಕ್ರಿಕೆಟರ್ಸ್ ಕ್ರೀಡೆಗಾಗಿ ಹುಟ್ಟಿಕೊಂಡ ಸಮಾನ ಮನಸ್ಕರ ಕೂಟ ಇಂದು 100 ಸದಸ್ಯರನ್ನ ಹೊಂದಿ ಸಂಘಟನೆಯಾಗಿ ಬೆಳೆದು ನಿಂತಿದೆ ಎಂದರು. ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕ ಆನಂದಮೂರ್ತಿ ಮಾತನಾಡಿ, ಜಿಲ್ಲಾಧಿಕಾರಿಗಳು ಕ್ರೀಡೆ ಬಗೆಗೆ ಹೊಂದಿರುವ ಒಲವಿನಿಂದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸಾಕಷ್ಟು ಅಭಿವೃದ್ಧಿಯಾಗುತ್ತಿದೆ. ಅವರ ಆಶಯದಂತೆ ಮುಂದಿನ ದಿನಗಳಲ್ಲಿ ಅವರ ಸಲಹೆ ಸಹಕಾರ ಪಡೆದು ಮಹಿಳೆಯರಿಗಾಗಿ ಜಿಲ್ಲಾ ಕ್ರೀಡಾಂಗಣದ ಸಮೀಪ ಪ್ರತ್ಯೇಕ ಜಿಮ್ ಸ್ಥಾಪನೆಗೆ ಕಾರ್ಯಪ್ರವೃತ್ತರಾಗುವುದಾಗಿ ತಿಳಿಸಿದರು. ಈ ವೇಳೆ ಡ್ಯಾಡ್ ಸನ್ ಬಳಗದ ಡಾ ಚಂದನ್, ರವಿ, ಮಹೇಶ್, ಪ್ರಕಾಶ್, ಸ್ವರೂಪ್, ಮನು ಇತರರು ಹಾಜರಿದ್ದರು. HCN ನ್ಯೂಸ್ ಹಾಸನ್. ನಮ್ಮ ಹಾಸನ ಜಿಲ್ಲೆಯಲ್ಲಿ ಒಂದು ಕ್ರಿಕೆಟ್ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ದಾರೆ. ಅವರಿಗೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಹೇಳ್ತೇನೆ. ಯಾಕಂದರೆ
ನಿಮಗೆಲ್ಲ ಗೊತ್ತಿರಬೇಕು, ಜಪಾನಲ್ಲಿ ಒಕಿನೋವಾ ಅಂತ ಒಂದು ಐಲ್ಯಾಂಡ್ ಇದೆ, ದ್ವೀಪ ಇದೆ. ಆ ದ್ವೀಪದಲ್ಲಿ ವಾಸಿಸುವ ಪ್ರಜೆಗಳು, ನಾಗರಿಕರು ಯಾವಾಗಲೂ ಶತಾಯುಷಿಗಳು, ಹೆಚ್ಚಿನವರು ಶತಾಯುಷಿಗಳು, 100 ವರ್ಷ ದಾಟ್ತಾರೆ. ನಾನು ಅಲ್ಲ ನಾವು ಎಂಬ ಚಿಂತನೆ ಮನುಷ್ಯನನ್ನು ಮಹಾನ್ ಮಾಡ್ತದೆ ಅಂತ ಹೇಳಿ, ಅದು ನಿಜಕ್ಕೂ ಸತ್ಯ. ನಾನು ಅಂತ ಮನುಷ್ಯ ಯೋಚನೆಯನ್ನು ಮಾಡಬಾರ್ದು, ನಾವು ಅಂತ ಮಾಡಬೇಕು. ಯಾಕಂದರೆ ನಮ್ಮ ಡ್ಯಾಡ್ಸ್ ಆ್ಯಂಡ್ ಕ್ರಿಕೆಟರ್ಸ್ 5 ವರ್ಷಗಳ ಹಿಂದೆ ಜನ್ಮ ತಾಳಿದ್ದು ಹೇಗೆ ಅಂತಂದರೆ, ಒಂದು 10 ಜನ ಸಮಾನ ಮನಸ್ಕರು ತಮ್ಮ ಮಕ್ಕಳನ್ನು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕುಟುಂಬದ ವಿರುದ್ಧ ಸಲ್ಲದ ಆರೋಪ ಮಾಡಿದವರಿಗೆ ಶೀಘ್ರದಲ್ಲೇ ಉತ್ತರ. ಪಕ್ಷ ಸಂಘಟನೆಯನ್ನ ಜೆಡಿಎಸ್ಗೆ ಯಾರು ಹೇಳಿಕೊಡಬೇಕಾಗಿಲ್ಲ. ಕಾರ್ಯಕರ್ತರೇ ಜೆಡಿಎಸ್ ಪಕ್ಷದ ಬೆನ್ನೆಲುಬು. ಪ್ರತಿಪಕ್ಷಗಳಿಗೆ ಎಚ್ಡಿ ರೇವಣ್ಣ ಎಚ್ಚರಿಕೆ. ಸ್ವಾಮಿ ವಿವೇಕಾನಂದರ 163ನೇ ಜನ್ಮದಿನ, ವಿವೇಕಾನಂದ ಜಯಂತಿ ಮತ್ತು ರಾಷ್ಟ್ರೀಯ ಯುವ ಸಪ್ತಾಹ ಆಚರಣೆ. ರಾಷ್ಟ್ರೀಯ ಯುವ ಸಪ್ತಾಹದ ಮೆರವಣಿಗೆಗೆ ಡಾಕ್ಟರ್ ಪ್ರಸನ್ನ ನರಸಿಂಹರಾವ್ ಚಾಲನೆ. ಬೇಲೂರು ಭಾಗದಲ್ಲಿ ಗ್ರಾಮದಲ್ಲಿ ಅಡ್ಡಾಡುತ್ತಿರುವ ಕಾಡಾನೆಗಳು, ನಾಯಿಯನ್ನ ಹಿಮ್ಮೆಟ್ಟಿಸಲು ಮನೆಯಂಗಳಕ್ಕೆ ಕಾಡಾನೆ ಲಗ್ಗೆ. ಸ್ವಲ್ಪದರಲ್ಲೇ ಬಚಾವಾದ ವಿಡಿಯೋ ಸೆರೆ ಹಿಡಿಯುತ್ತಿದ್ದ ವ್ಯಕ್ತಿ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.